ಸೊ ಹಾಯ್ ಎಲ್ಲರಿಗೂ. ಇವತ್ತು ಫಸ್ಟು ಆವಗಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಆಮ್ಲೆಟ್ ಕಾಯಿ ತರಬೇಕು. ನಾನಿಲ್ಲಿ 2 kg ಆಮ್ಲೆಟ್ ಕಾಯಿ ಕಟ್ ಮಾಡಿಸ್ಕೊಂಡು ಬಂದಿದ್ದೆ. ಕಟ್ ಮಾಡಿಸ್ಕೊಂಡು ಬಂದು ಎಲ್ಲ ನೀಟಾಗಿ ಒರೆಸಿ, ಈ ಥರ ಇದರಲ್ಲಿ ಒಂದು ಲೇಯರ್ ಬರುತ್ತೆ, ಆ ಲೇಯರ್ನ ಎಲ್ಲ ನೀಟಾಗಿ ತೆಗೆದು ಕ್ಲೀನಾಗೆ ಒರೆಸಿ ಇಟ್ಕೋಬೇಕು. ಸೊ ಇದು 2 kg ಕಾಯಿ. 2 kg ಕಾಯಿಗೆ ಇಷ್ಟು ಹೋಳುಗಳಾಗಿದೆ. ಈಗ ಮೆಷರ್ಮೆಂಟ್ ಮಾಡಿ ತೋರಿಸ್ತೀನಿ. ಸೊ ಯಾವುದಾದ್ರೂ ಒಂದು ಬಟ್ಲು ಮೆಷರ್ಮೆಂಟ್ ತೊಗೊಳ್ಳಿ. ಸೊ ನಾನು ಈ ಬಟ್ಲು ಮೆಷರ್ಮೆಂಟ್ ತೊಗೊಂಡಿದ್ದೀನಿ. ಸೊ ಈಗ ತೋರಿಸ್ತೀನಿ. ಇದು 1, 2, 3, 4. ನೋಡಿ, ಇದು ನಾನು ಈ ಸ್ಟೀಲ್ ಬೌಲ್ ತೊಗೊಂಡಿದ್ದೀನಿ. ಈ ಬೌಲಲ್ಲಿ 2 kgಗೆ ನನಗೆ 4 ಬಟ್ಲಷ್ಟು ಮಾವಿನ ಹೋಳುಗಳು ಸಿಕ್ಕಿದೆ. ಸೊ ಈ ಮೆಷರ್ಮೆಂಟ್ಗೆ ನಾನು ಖಾರದ ಪುಡಿ ತಯಾರು ಮಾಡಿಬಿಟ್ಟು ನಿಮಗೆ ಹೇಗೆ ಮಿಕ್ಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಇವಾಗ ಆವಗಾಯಿಗೆ ಖಾರ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಸೇಮ್ ಬೌಲ್ ಮೆಷರ್ಮೆಂಟೇ ತೊಗೊಂಡಿದ್ದೀನಿ. ಸೊ ಆ ಬೌಲಲ್ಲಿ ಒಂದು ಫುಲ್ಲು ಖಾರದ ಪುಡಿ ಇರಬೇಕು. ಸೊ ನಾನು ಯೂಸ್ ಮಾಡ್ತಿರೋದು MTR ಚಿಲ್ಲಿ ಪೌಡರ್. ಸೊ 100 ಗ್ರಾಮ್ಸ್ ಪ್ಯಾಕೆಟು. ಸೊ ಈ ಬೌಲ್ ಮೆಷರ್ಮೆಂಟ್ಗೆ ನಮಗೆ 300 ಗ್ರಾಮ್ ಪೌಡರ್ ಬೇಕಾಗತ್ತೆ. ಸೊ ಇವಾಗ 3 ಪ್ಯಾಕೆಟ್ನು ಕಟ್ ಮಾಡಿ ಈ ಬೌಲಲ್ಲಿ ಹಾಕಿದ್ದೀನಿ. ಸೊ ಇದು ಒಟ್ಟು 300 ಗ್ರಾಮ್ ಇದೆ. ಸೊ ಇದನ್ನು ಒಂದು ಬೌಲ್ಗೆ ಹಾಕ್ಕೊತೀನಿ. ನೆಕ್ಸ್ಟು ಸಾಸಿವೆ ಪೌಡರು. ಸೊ ಇದು ಅಷ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಾಸಿವೆ ಪೌಡರ್, ಮಸ್ಟರ್ಡ್ ಸೀಡ್ಸು. ಸೊ ಈ ಥರ ಇರುತ್ತೆ ನೋಡಿ. ಸೊ ಇದೂ ಅಷ್ಟೇ ಈ ಬೌಲ್ಗೆ 3/4 ಬೌಲ್ ಬೇಕು ಇದು. ಸೊ ನಾವು ಯಾವ ಬೌಲ್ ಯೂಸ್ ಮಾಡ್ತಾ ಇದ್ದೀವೋ ಅದೇ ಬೌಲಲ್ಲಿ 3/4 ಬೌಲು ಸಾಸಿವೆ ಪುಡಿ ಬೇಕು. ಇನ್ನು 1/4 ಭಾಗ ನಾವು ಮೆಂತ್ಯ ಸೀಡ್ಸ್ ಹಾಕ್ತೀವಿ. ಸೊ ಮೆಂತ್ಯದ ಪುಡಿ ಅಂತಾರೆ, ಅದನ್ನು ತೋರಿಸ್ತೀನಿ. ನೋಡಿ, ಇವಾಗ ನಾನು 3/4 ಬೌಲಷ್ಟು ಮಸ್ಟರ್ಡ್ ಸೀಡ್ಸ್ ಅಂದರೆ ಸಾಸಿವೆ ಪುಡಿ ತೊಗೊಂಡಿದ್ದೀನಿ. ಇದು ಸಾಸಿವೆ ಬೇಳೆ ಅಂತ ಸಿಗುತ್ತೆ, ಅದರದ್ದು ಪೌಡರ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಈ ಮೆಂತ್ಯನ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದು ಮೆಂತ್ಯ ಪೌಡರು. ಇದೆರಡೂ ಇವಾಗ ಇದಕ್ಕೆ ಹಾಕ್ತೀನಿ. ಅದಾದಮೇಲಿಂದ ನಾವು ಉಪ್ಪು, ದ ಲಾಸ್ಟ್ ಇಂಗ್ರೀಡಿಯೆಂಟ್ ಇಸ್ ಸಾಲ್ಟ್. ಸೊ ಅದನ್ನು ಕಟ್ ಮಾಡಿಬಿಟ್ಟು ಅದೇ ಬೌಲ್ ಮೆಷರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ. ಉಪ್ಪು ಅರ್ಧ ಬಟ್ಲಷ್ಟು ಉಪ್ಪು ಹಾಕಬೇಕು. ಸೊ ಉಪ್ಪು ಹಾಕಿದ್ಮೇಲೆ ನಾನು ಇಲ್ಲಿ ಮೆಂತ್ಯ ಕಾಳು 2 ಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ತಾಯಿದ್ದೀನಿ. ಸೊ 1, 2, ಆಮೇಲೆ ಒಂದು ಚಿಟಿಕೆ ಅರಿಶಿನ ಅಥವಾ 2 ಚಿಕ್ಕ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಇದಿಷ್ಟು ಖಾರದ ಪುಡಿ ಇಂಗ್ರೀಡಿಯೆಂಟ್ಸು. ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ ಚಿಲ್ಲಿ ಪೌಡರು, ಮಸ್ಟರ್ಡ್ ಸೀಡ್ಸ್ ಅಂದರೆ ಸಾಸಿವೆ ಪುಡಿ, ಆಮೇಲೆ ಮೆಂತ್ಯದ ಪುಡಿ, ಆಮೇಲೆ ಅರಿಶಿನ ಆ್ಯಂಡ್ ಮೆಂತ್ಯದ ಕಾಳು, ಇದಿಷ್ಟು ಮಿಕ್ಸ್ ಆಗಿದೆ. ಯಾರಿಗೆ ಗಾರ್ಲಿಕ್ ಇಷ್ಟ ಇರುತ್ತೋ ಅವರು ಒಂದು 10 ಇಳುಕು ಗಾರ್ಲಿಕ್ ಹಾಕೋಬೋದು. ಇಲ್ಲಿ ನಾನು ಯೂಸ್ ಮಾಡಿಲ್ಲ, ಬೇಕಾದ್ರೆ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು ನೀವು. ನೋಡಿ, ಈಗ ಉಪ್ಪಿನಕಾಯಿ ಖಾರ ರೆಡಿ ಆಗಿದೆ. ಸೊ
ಸೊ ಇದಕ್ಕೆ ನಾನು ಹೇಳ್ದಂಗೆ 6 ಇಂಗ್ರೀಡಿಯೆಂಟ್ ಮಿಕ್ಸ್ ಆಗಿದೆ. ಒಂದು ಚಿಲ್ಲಿ ಪೌಡರು, ಖಾರದ ಪುಡಿ, ಆಮೇಲೆ ಮಸ್ಟರ್ಡ್ ಸೀಡ್ಸ್, ಸಾಸಿವೆ ಪುಡಿ, ಮೆಂತ್ಯ ಪುಡಿ ಮತ್ತು ಮೆಂತ್ಯ ಕಾಳು ಎರಡೂ ಹಾಕಿದ್ದೀನಿ. ಆಮೇಲೆ ಅರಿಶಿನ 2 ಸ್ಪೂನು, ಆಮೇಲೆ ಉಪ್ಪು. ಸೊ ಇದಿಷ್ಟು ಮಿಕ್ಸ್ ಮಾಡಿ ಖಾರದ ಪುಡಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಉಪ್ಪಿನಕಾಯಿಗೆ ಮಿಕ್ಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಈಗ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಇವಾಗ ಇದಿಯಂ ಎಳ್ಳೆಣ್ಣೆ ಅಂತ. ಇದು ಉಪ್ಪಿನಕಾಯಿಗೆ ಅಂತಲೇ ಮಾಡಿರೋ ಎಣ್ಣೆ. ಯೂಶಲಿ ಆವಕಾಯಿ ಉಪ್ಪಿನಕಾಯಿ ಹಾಕೋರು ಇದನ್ನು ಯೂಸ್ ಮಾಡ್ತಾರೆ. ಸೊ ಇವಾಗ ಈ ಎಣ್ಣೆ ತೊಗೊಂಡಿದ್ದೀನಿ. ಈ ಎಲ್ಲ ಹೋಳುಗಳನ್ನ ಎಣ್ಣೆಯಲ್ಲಿ ಡಿಪ್ ಮಾಡಿ ಒಂದು ಬೌಲಿಗೆ ಹಾಕೋಬೇಕು ನಾವು. ಸೊ ಈಗ ತೋರಿಸ್ಕೊಡ್ತೀನಿ. 2 kg ಮಾವಿನ ಹಣ್ಣಿಗೆ ನಾನೀಗ 1 ಲೀಟ್ರ್ ಎಣ್ಣೆ ತೊಗೊಂಬಂದ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆನ ನಾನಿಲ್ಲಿ ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ. ಬೌಲಲ್ಲಿ ಹಾಕ್ಕೊಂಡು ಇಲ್ಲಿ ಹೋಳುಗಳನ್ನ ಎಣ್ಣೆಯಲ್ಲಿ ನೆನೆಸ್ಬೇಕು ನಾವು. ನೆನೆಸೋದು ಅಂದರೆ 1 ನಿಮಿಷ ಅಷ್ಟೇ. ಎಲ್ಲನೂ ಎಣ್ಣೆಯಲ್ಲಿ ಹಾಕೋಬೇಕು, ಡಿಪ್ ಮಾಡಬೇಕು, ತೆಗೆದುಬಿಟ್ಟು ಇನ್ನೊಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೇಕಷ್ಟೆ. ನೋಡಿ ಈಗ ಮಾವಿನಕಾಯಿ ಹೋಳುಗಳೆಲ್ಲ ರೆಡಿ ಇದೆ. ಎಣ್ಣೆಯಲ್ಲಿ ಇದನ್ನೆಲ್ಲ ಡಿಪ್ ಮಾಡಿ ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಇವಾಗ ಈ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪನೇ ಖಾರದ ಪುಡಿ ಮಿಕ್ಸ್ ಮಾಡ್ತಾ ಕಲಿಸ್ತಾ ಅದನ್ನು ಈ ಟಪ್ಪರ್ವೇರ್ ಬಾಕ್ಸ್ಗೆ ನಾನು ಬೊಗ್ಗಿಸ್ಕೊತಾ ಇದ್ದೀನಿ. ಯಾಕಂದರೆ ನನಗೆ ಟಪ್ಪರ್ವೇರ್ ಬಾಕ್ಸ್ ಕಂಫರ್ಟಬಲು. ಬೇಕಾದವರು ಜಾಡೀಲಿ ಹಾಕೋಬೋದು, ಇಲ್ಲ ಗ್ಲಾಸ್ ಜಾರ್ ಯೂಸ್ ಮಾಡ್ಬೋದು. ಸೊ ಅವ್ರವ್ರ ಇಷ್ಟ ಅದು. ಸೊ ನಾನು ಇವಾಗ ಖಾರದ ಪುಡಿ ಮಿಕ್ಸ್ ಮಾಡಿ ಈ ಟಪ್ಪರ್ವೇರ್ ಡಬ್ಬಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತೀನಿ. ಒಂದು ಸತಿ ಇದನ್ನು ಟ್ರಾನ್ಸ್ಫರ್ ಮಾಡಿ ಇದ್ರ ಮೇಲೆ ನಾವು ಎಣ್ಣೆ ಸುರಿದು ಕ್ಲೋಸ್ ಮಾಡಿದ್ಮೇಲೆ ಒಂದು 3-4 ದಿನ ಅದನ್ನು ನಾವು ತೆಗಿಯಕ್ಕೆ ಹೋಗಬಾರ್ದು. ಸೊ ಇವಾಗ ತೋರಿಸ್ತೀನಿ ನೋಡಿ. ನೋಡಿ ಈಗ ಆ ಖಾರದ ಮಿಕ್ಸ್ನ ಈ ಮಾವಿನಕಾಯಿ ಹೋಳುಗಳಿಗೆ ಮಿಕ್ಸ್ ಮಾಡಿಕೊಂಡು ಕಲಿಸಿದ್ದೀನಿ. ಈಗ ಇದನ್ನು ಈ ಟಪ್ಪರ್ವೇರ್ ಡಬ್ಬಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಸೊ ಈಗ ಇದೇ ಥರ ನೆಕ್ಸ್ಟ್ ಸೆಟ್ ತಗೊಂಡು ಅದೇ ಥರ ಖಾರದ ಪುಡಿ ಮಿಕ್ಸ್ ಮಾಡಿ ಮತ್ತೆ ಇದನ್ನು ಈ ಡಬ್ಬದಲ್ಲೇ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ.
ನೋಡಿ ಈ ಥರ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಈ ಥರ ನಿಮಗೆ ಡ್ರೈ ಅನಿಸ್ತು ಅಂದರೆ ಒಂದು ಸ್ವಲ್ಪ ಎಣ್ಣೆನ ಇದಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡು ಈ ಡಬ್ಬಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೋಡಿ ಈಗ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಮತ್ತೆ ಇದನ್ನು ಕಲಸಿ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ ಇವಾಗ ಎಲ್ಲ ಮಾವಿನಕಾಯಿ ಹೋಳುಗಳನ್ನ ಖಾರದಲ್ಲಿ ಮಿಕ್ಸ್ ಮಾಡಿ ಈ ಡಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಸೊ ಈಗ ಒಂದು ಇಷ್ಟು ಖಾರದ ಪುಡಿಯಷ್ಟು ಒಂದು ಹಿಡಿಯಷ್ಟು ಮಿಕ್ಕಿತ್ತು. ಇದಕ್ಕೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿ ಅದಕ್ಕೆ ರಸನ ಆ ಡಬ್ಬದಲ್ಲೇ ಹಾಕ್ಬಿಡ್ತೀನಿ. ಸೊ ಆವಾಗ ಹೋಳು ಜೊತೆಗೆ ಕೆಲವು ಸತಿ ಎಲ್ಲರೂ ರಸನ ಇಷ್ಟಪಡ್ತಾರೆ. ಸೊ ಆವಾಗ ಅದು ಒದಗತ್ತೆ ನಮಗೆ ಇದನ್ನು ಇದು ಮಾಡೋದ್ರಿಂದ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಖಾರದ್ದು. ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಈ ಡಬ್ಬಕ್ಕೆ ಹಾಕ್ಕೊಳ್ಳೋದು. ಇದೇ ಡಬ್ಬಕ್ಕೆ ಹಾಕ್ತಾ ಇದ್ದೀನಿ. ಈಗ ನೋಡಿ ಉಪ್ಪಿನಕಾಯಿ ಹೋಳುಗಳನ್ನೆಲ್ಲ ಈ ಟಪ್ಪರ್ವೇರ್ ಡಬ್ಬಕ್ಕೆ ಹಾಕಿಟ್ಟಿದ್ದೀನಿ. ಸೊ ಈ ಡಬ್ಬದಲ್ಲಿ ಒಂದು ಮುಕ್ಕಾಲಷ್ಟು ನಮಗೆ ಹೋಳುಗಳು ಸಿಕ್ಕಿದೆ. ಅಂದರೆ ಉಪ್ಪಿನಕಾಯಿ ಈ 5.5 ಅಂದರೆ 5.5 ಲೀಟ್ರ್ ಡಬ್ಬಿ ಇದು. ಇದಕ್ಕೆ ಮುಕ್ಕಾಲಷ್ಟು ನಮಗೆ ಸಿಕ್ಕಿದೆ. ಈಗ ಕೊನೆ ಸ್ಟೆಪ್ ಏನು ಅಂದರೆ ಮಿಕ್ಕಿರೋ ಎಣ್ಣೆನ ಎಲ್ಲ ಫುಲ್ಲು ಹಾಕೋದು ಬೇಡ, ಒಂದು ಸ್ವಲ್ಪ ಎಣ್ಣೆನ ಇದ್ರ ಮೇಲೆ ಈ ಥರ ಹಾಕಿ ಮುಚ್ಚಳನ ಕ್ಲೋಸ್ ಮಾಡೋದು ಅಷ್ಟೇ. ಇದನ್ನು ಒಂದು 3 ದಿನ ನಾವು 3 ಇಂದ 4 ದಿನ ತೆಗಿಯಕ್ಕೆ ಹೋಗಬಾರ್ದು. ಸೊ ನೋಡಿ ನಾನು ಇವಾಗ ಈ ಥರ ಉಪ್ಪಿನಕಾಯಿ ರೆಡಿ ಮಾಡಿದ್ದೀನಿ. ಇವಾಗ ನಾನು ಇದನ್ನು ಎಲ್ಲಿ ನಾವು ಜಾಸ್ತಿ ಓಡಾಡೋದಿಲ್ವೋ ಅಂದರೆ ಪದೇ ಪದೇ ಅಡುಗೆ ಮನೆಯಲ್ಲಿ ತೆಗಿಯೋದು ಮಾಡೋದು ಮಾಡಬಾರ್ದು. ಸೊ ಇದನ್ನು ಜನರಲಿ ಹಳೆ ಕಾಲದಲ್ಲಿ ಇದನ್ನು ಅಡುಗೆ ಕೊಠಡಿ ಅಂತ ಸಪ್ರೇಟಾಗಿ ಒಂದು ಇರೋದು, ಸ್ಟೋರಿಂಗ್ ಅಂತ ನಾವು ಇವಾಗ ಮಾಡ್ತೀವಲ್ಲ ಆ ಥರ ಏರಿಯಲ್ಲಿ ಇಡೋರು, ಇಲ್ಲ ದೇವ್ರ ಮನೆಗಳಲ್ಲಿ ದೊಡ್ಡ ದೊಡ್ಡ ದೇವ್ರ ಮನೆಗಳಿರೋದು ಅಲ್ಲಿ ಒಂದು ಸೈಡಲ್ಲಿ ಇಡೋರು. ಸೊ ಎಲ್ಲಿ ನಾವು ಅದನ್ನು ಟಚ್ ಮಾಡದೆ ನಾವು ಮೇಂಟೈನ್ ಮಾಡ್ಬೋದೋ ಅಂಥ ಜಾಗದಲ್ಲಿ ಇದನ್ನು ಒಂದು 3 ಇಂದ 4 ದಿನ ಇಟ್ಬಿಟ್ಟು ಮುಟ್ಟಕ್ಕೆ ಹೋಗಬಾರ್ದು. ಆಮೇಲೆ ಒಂದು 3 ದಿನ ಆದಮೇಲೆ ಒಂದು ಸತಿ ತೆಗೆದು ಕಲಸಿ ಮತ್ತೆ ಕ್ಲೋಸ್ ಮಾಡಿ ಇನ್ನೂ ಒಂದು 3 ದಿನ ಹಾಗೆ ಬಿಟ್ಬಿಡಿ. ಆಮೇಲೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಇಷ್ಟೇ ಈ ಮಾವಿನಕಾಯಿ ಪ್ರೋಸೆಸ್ಸು.